ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಇವತ್ತು KE ಕಡೆಯಿಂದ ಒಂದಷ್ಟು ಅಪ್ಡೇಟ್ಸ್ ಇದೆ. ಇದ್ರ ಜೊತೆಗೆ ನಿಮ್ಮ ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಮತ್ತು ಕಾಲೇಜ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅದರಿಂದ ವೀಡಿಯೋ ಇನ್ಫಾರ್ಮೇಟಿವ್ ಆಗಿರುತ್ತೆ. ವೀಡಿಯೋನಲ್ಲಿ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ತಾ ಹೋಗಿ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಆಗಿ. ಯಾಕೆಂತ ಹೇಳಿದ್ರೆ KCET ಮುಗಿಯೋ ತನಕ ಕಂಪ್ಲೀಟ್ ಗೈಡೆನ್ಸ್ ನಮ್ಮ ಚಾನಲಲ್ಲಿ ಫ್ರೀ ಆಗಿರುತ್ತೆ. ಸೊ ಈ ಒಂದು ಚಾನಲಲ್ಲಿ 2000 ಸಬ್ಸ್ಕ್ರೈಬರ್ಸ್ನ ಬೇಗ ಕಂಪ್ಲೀಟ್ ಮಾಡ್ಕೊಡ್ತೀರಾ ಅಂತ ಅನ್ಕೊತೀನಿ. ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಮತ್ತು ವೀಡಿಯೋಗೊಂದು ಲೈಕ್ನ ಕೊಡಿ. ಸೊ ಬನ್ನಿ ಫ್ರೆಂಡ್ಸ್, ವೀಡಿಯೋನ ಶುರು ಮಾಡೋಣ. ಈಗ ಮೊದಲನೇದಾಗಿ ಇದನ್ನು ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ನಿಮ್ಮ ನೀಟ್ ಸ್ಟೂಡೆಂಟ್ಸ್ಗೆ ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ 19th ಲಾಸ್ಟ್ ಡೇಟು. ಇವತ್ತು ಮಧ್ಯಾಹ್ನ 3 ಗಂಟೆ ತನಕ ನೀವು ಚಾಯ್ಸ್ ಎಂಟ್ರಿ ಮಾಡಿ ಫೀಸ್ ಪೇಮೆಂಟ್ ಮಾಡ್ಕೋಬೇಕು. ಮತ್ತು 5:30 ತನಕ ಇವತ್ತು ಫೈನಲ್ ಡೇಟು, ಫೈನಲ್ ಟೈಮು. ನಿಮಗೆ 5:30 ಒಳಗಡೆ ನೀವು ಕಾಲೇಜ್ಗೆ ಅಡ್ಮಿಷನ್ ಆಗಬೇಕು. ಇದೇ ಲಾಸ್ಟ್ ಡೇಟು. ಸೊ ಇದೊಂದು ತಿಳಿಸ್ಬೇಕಿತ್ತು, ತಿಳಿಸಿದೆ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಈಗ ಪ್ರತಿಯೊಬ್ಬರು ಕೂಡ ಚಾಯ್ಸ್ 2 ಕೊಟ್ಕೊಂಡು ಸೆಕೆಂಡ್ ರೌಂಡ್ಗೆ ವೆಯ್ಟ್ ಮಾಡ್ತಾ ಇರ್ತಾರೆ. ಈಗ ಒಂದು 70 to 80% ಅದೇ ಒಂದು ಕೇಸ್ ಇರೋದು. ಚಾಯ್ಸ್ 2 ಕೊಟ್ಕೊಂಡು ಸೆಕೆಂಡ್ ರೌಂಡ್ಗೆ ವೆಯ್ಟ್ ಮಾಡ್ತಾ ಇರ್ತೀರಲ್ಲ, ನಿಮಗೆ ಏನು ಅಂದರೆ ನೆಕ್ಸ್ಟು ಏನು ಕೆಲಸ ಅಂತಂದರೆ, ನೀವು ಫೀಸ್ ರೆಡಿ ಮಾಡ್ಕೋಬೇಕು. ಏಕೆ ಅಂತ ಹೇಳಿದ್ರೆ ಇನ್ನೂ ಸ್ಟೂಡೆಂಟ್ಸ್ಗೆ ಗೊತ್ತಿಲ್ಲ. ಫಸ್ಟ್ ರೌಂಡಲ್ಲಿ ಚಾಯ್ಸ್ 2 ಸೆಲೆಕ್ಟ್ ಮಾಡಿಕೊಂಡೆ ನಮ್ಗೆ ಯಾವುದೇ ರೀತಿ ಫೀಸ್ ಇಲ್ಲ, ಸೆಕೆಂಡ್ ರೌಂಡಲ್ಲೂ ಸೇಮ್ ಅದೇ ರೀತಿ ಅಂತ ಅಂದ್ಕೊಂಡಿದ್ದಾರೆ. ಬಟ್ ಆ ರೀತಿ ಇಲ್ಲ. ನೀವು ಫಸ್ಟ್ ರೌಂಡಲ್ಲಿ ಫೀಸ್ ಪೇಮೆಂಟ್ ಮಾಡೋ ಅವಶ್ಯಕತೆ ಇರಲಿಲ್ಲ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಚಾಯ್ಸ್ 2 ಕೊಟ್ಟರೆ. ಬಟ್ ನೀವು ಸೆಕೆಂಡ್ ರೌಂಡಲ್ಲಿ ಕನ್ಫರ್ಮ್ ಆಗಿ ಫೀಸ್ ಪೇಮೆಂಟ್ ಮಾಡಲೇಬೇಕು. ನೀವು ಚಾಯ್ಸ್ 3 ಸೆಲೆಕ್ಟ್ ಮಾಡಿಕೊಂಡ್ರೆ ಫೀಸ್ ಪೇಮೆಂಟ್ ಮಾಡಲೇಬೇಕು. ನಿಮಗೆ ಬೇರೆ ಆಪ್ಷನ್ನೇ ಇಲ್ಲ. ಆದ್ದರಿಂದ ಎಷ್ಟು 1 lakh ಸಮಥಿಂಗ್ ಇರುತ್ತೆ. ಸೊ ಜನರಲ್ ಸ್ಟೂಡೆಂಟ್ಸ್ಗೆ 1,21,000 ಈ ಒಂದು ಇಂಜಿನಿಯರಿಂಗ್ ಫೀಸ್ ಆಗ್ಬೋದು. ನಿಮ್ಮ ಒಂದು ನೀವು ಆಪ್ಷನ್ ಎಂಟ್ರಿ ಮಾಡಿರ್ತೀರಲ್ಲ, ಆ ಲಿಸ್ಟಲ್ಲೇ ಇರುತ್ತೆ. ಒಂದು ಸಲ ಚೆಕ್ಔಟ್ ಮಾಡಿ. ನಿಮ್ಮ ಪೇರೆಂಟ್ಸ್ಗೆ ಈಗಲೇ ತಿಳಿಸ್ಬೇಕು. ಯಾಕೆಂತ ಹೇಳಿದ್ರೆ ನಿಮ್ಮ ಸೆಕೆಂಡ್ ರೌಂಡು ಇನ್ನೇನು ಸ್ಟಾರ್ಟ್ ಆಗುತ್ತೆ, 25th ನಿಮ್ಮ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿ ತನಕ 23rd ಅಥವಾ 25th ಅಲ್ಲಿ ತನಕ ಖಂಡಿತ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗಲ್ಲ. ಅಲ್ಲಿ ತನಕ ನಿಮ್ಮ ಪೇರೆಂಟ್ಸ್ಗೆ ನೀವು ತಿಳಿಸಿದರೆ ಅವರು ಅಮೌಂಟ್ನ ರೆಡಿ ಮಾಡ್ಕೊತಾರೆ. ನೀವು ಆದಷ್ಟು ಬೇಗ ನಿಮ್ಮ ಪೇರೆಂಟ್ಸ್ಗೆ ತಿಳಿಸ್ಬೇಕು. ಇನ್ನೊಂದು 5 days ಅಂದರೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಚಾಯ್ಸ್ ಎಂಟ್ರಿ ಇರುತ್ತೆ ಮತ್ತು ಫೀಸ್ ಪೇಮೆಂಟು. ನಿಮಗೆ ಸೆಕೆಂಡ್ ರೌಂಡು ಫಸ್ಟ್ ರೌಂಡ್ ಏನಿತ್ತು ಅಷ್ಟು ಲ್ಯಾಗಿ ಆಗಲ್ಲ, ಬೇಗ ಮುಗಿದೋಗುತ್ತೆ. ನಿಮ್ಮ ಸೆಕೆಂಡ್ ರೌಂಡು September 15th ಒಳಗಡೆ ಮುಗಿದೋಗುತ್ತೆ ನನ್ನ ಅನಿಸಿಕೆ ಪ್ರಕಾರ. ಆದ್ದರಿಂದ ನಿಮ್ಮ ಪೇರೆಂಟ್ಸ್ಗೆ ಈಗಲೇ ತಿಳಿಸಿದರೆ ಅಮೌಂಟ್ನ ರೆಡಿ ಮಾಡ್ಕೊತಾರೆ. ಇದೊಂದು ಅಪ್ಡೇಟ್ ಆಗಿತ್ತು. ನೆಕ್ಸ್ಟು ಇಂಜಿನಿಯರಿಂಗ್ ಕಾಲೇಜ್ ಯಾವಾಗ ಸ್ಟಾರ್ಟ್ ಆಗುತ್ತೆ. ಈಗ ನೋಡಿ, ಈ ಒಂದು ಆಗಸ್ಟಲ್ಲಿ ಸ್ಟಾರ್ಟ್ ಆಗೋ ಡೌಟು ಮೋಸ್ಟ್ ಆಫ್ ದಿ ಕಾಲೇಜಲ್ಲಿ. ನಿಮ್ಮ ಸೆಪ್ಟೆಂಬರಲ್ಲಿ ಇಂಜಿನಿಯರಿಂಗ್ ಕಾಲೇಜು ಸ್ಟಾರ್ಟ್ ಆಗುತ್ತೆ. ಪ್ರತಿಯೊಂದು ಕಾಲೇಜು ಆಟೋನಮಸ್ ಇರ್ಬೋದು, VTU ಇರ್ಬೋದು. September 15th ಹತ್ತತ್ರ ನಿಮ್ಮ ಇಂಜಿನಿಯರಿಂಗ್ ಕಾಲೇಜ್ ಸ್ಟಾರ್ಟ್ ಆಗುತ್ತೆ. ನೀವು ಕಾಲೇಜು ಮತ್ತು ಪೋರ್ಷನ್ಸ್ ಬಗ್ಗೆ ತಲೆನೇ ಕೆಡಿಸ್ಕೋಬೇಡಿ. ನಿಮಗೆ ಬೇಕಾಗಿರೋದು ಒಂದೊಳ್ಳೆ ಕಾಲೇಜು ಮತ್ತು ಒಂದೊಳ್ಳೆ ಪ್ಲೇಸ್ಮೆಂಟ್ ಆಗಿರೋ ಕಾಲೇಜು. ಸೊ ನಿಮ್ಮ ರ್ಯಾಂಕ್ ತಕ್ಕಂತೆ ಕಾಲೇಜ್ ಬೇಕು ಅಂದರೆ ನೀವು ಸೆಕೆಂಡ್ ರೌಂಡಲ್ಲ, ಸೆಕೆಂಡ್ ಎಕ್ಸ್ಟರ್ನಲ್ ರೌಂಡ್ ತನಕ ವೆಯ್ಟ್ ಮಾಡಿ. ಬಟ್ ಏನೆಲ್ಲ ಪ್ರೋಸೆಸ್ ಇದೆ ಅದನ್ನು ನಮ್ಮ ಚಾನಲಲ್ಲಿ ಫಾಲೋ ಮಾಡ್ಕೊಂಡು ಹೋಗಿ. ನೀವು ಈಗ ಚಾಯ್ಸ್ 3 ಕೊಟ್ಕೊಂಡು ಸೆಕೆಂಡ್ ಎಕ್ಸ್ಟರ್ನಲ್ಗೆ ಹೋಗ್ತೀನಿ, ಆ ರಿಸ್ಕ್ ಎಲ್ಲ ತೊಗೊಳೋದಕ್ಕೆ ಹೋಗಬೇಡಿ. ನಿಮಗೆ ಕನ್ಫರ್ಮ್ ಆಗಿ ನಿಮಗೆ ಕಾನ್ಫಿಡೆನ್ಸ್ ಇತ್ತು ಅಂತ ಹೇಳಿದ್ರೆ, ನನಗೆ ಸೆಕೆಂಡ್ ಎಕ್ಸ್ಟರ್ನಲ್ ರೌಂಡಲ್ಲಿ ಯಾವುದೋ ಒಂದು ಕಾಲೇಜ್ ಸಿಗುತ್ತೆ ನನ್ನ ರ್ಯಾಂಕ್ಗೆ, ಆವಾಗ ಮಾತ್ರ ರಿಸ್ಕ್ ತೊಗೊಂಡು ಚಾಯ್ಸ್ 3 ಕೊಟ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಚಾಯ್ಸ್ 2 ಈಸ್ ಸೇಫು. ಚಾಯ್ಸ್ 2 ಇದ್ದರೆ ಏನಾಗುತ್ತೆ, ನಿಮಗೆ ಸೀಟ್ ಕನ್ಫರ್ಮು. ಸೆಕೆಂಡ್ ಎಕ್ಸ್ಟರ್ನಲ್ ರೌಂಡಲ್ಲಿ ಸೀಟ್ ಸಿಗಲಿಲ್ಲ ಅಂದ್ರೂ ಈ ಒಂದು ಸೆಕೆಂಡ್ ರೌಂಡಲ್ಲಿ ಸಿಕ್ಕಿರೋ ಸೀಟೇ ಹೋಲ್ಡಲ್ಲಿರುತ್ತಾ, ಅದರಲ್ಲಿ ನೀವು ಜಾಯ್ನ್ ಆಗ್ಬೋದು. ಚಾಯ್ಸ್ 3 ಸೆಲೆಕ್ಟ್ ಮಾಡಿದ್ರೆ ಏನಾಗುತ್ತೆ, ನಿಮಗೆ ತುಂಬ ಅಂದರೆ ತುಂಬ ರಿಸ್ಕು. ನೀವು ಬೇರೆ ಯಾವುದಾದ್ರು ಡಿಗ್ರಿಗೆ ಜಾಯ್ನ್ ಆಗಬೇಕಷ್ಟೇ, ಅಥವಾ ಮಾಪಪ್ ರೌಂಡಲ್ಲಿ ಸೀಟ್ಸ್ ಮಿಕ್ಕಿದ್ರೆ ಮಾತ್ರ ನಿಮಗೆ ಅಲಾಟ್ ಮಾಡ್ತಾರೆ. ಅದು ಆಫ್ಲೈನಲ್ಲಿರುತ್ತೋ ಆನ್ಲೈನಲ್ಲಿರುತ್ತೋ, ಅಥವಾ ಅದು ಅನ್ಅಫಿಷಿಯಲ್ ರೌಂಡು ನಿಮಗೆ ಇರುತ್ತೆ ಇರಲ್ವಾ ಅಂತ ಹೇಳೋದಕ್ಕಾಗಲ್ಲ. ಮತ್ತು ನೀವು ಸೆಕೆಂಡ್ ಎಕ್ಸ್ಟರ್ನಲ್ ರೌಂಡನ್ನ ನಂಬ್ಕೊಳೋದಕ್ಕೆ ಹೋಗಬೇಡಿ. ಅಲ್ಲಿ ಪ್ರೋಸೆಸ್ ಬೇರೆ ಇರುತ್ತೆ. ನೀವು ಒಂದು ಸಲ ಚೆಕ್ಔಟ್ ಮಾಡಿ. ಆಲ್ರೆಡಿ ಇನ್ನೊಂದು ಚಾನಲಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನೀವು ಪ್ರೋಸೆಸ್ನ ಫಸ್ಟು ತಿಳ್ಕೊಂಡ್ರೆ ನೀವು ಡಿಸಿಷನ್ ಮಾಡೋದಕ್ಕೆ ಈಸಿ ಆಗುತ್ತೆ. ಆದ್ದರಿಂದ ಪ್ರತಿಯೊಂದು ವೀಡಿಯೋದಲ್ಲೂ ಏನಕ್ಕೆ ಸೆಕೆಂಡ್ ರೌಂಡ್ ಬಗ್ಗೆ ಹೇಳೋದು ಮತ್ತು ಚಾಯ್ಸ್ 2 ಚಾಯ್ಸ್ 3 ತೊಗೊಂಡ್ರೆ ಏನೆಲ್ಲ ಪ್ರಿವಿಲೇಜಸ್ ಸಿಗ್ತಾ ಹೋಗುತ್ತೆ ಅಂತ ಹೇಳೋದು, ಇದೆಲ್ಲ ಏನಕ್ಕೆ ಅಂತ ಹೇಳಿದ್ರೆ ನಿಮಗೆ ಪ್ರೋಸೆಸ್ ಬಗ್ಗೆ ಗೊತ್ತಿದ್ದರೆ ನೀವು ಡಿಸಿಷನ್ ಮಾಡೋದಕ್ಕೆ ಈಸಿ ಆಗುತ್ತೆ. ಕೆಲವೊಬ್ಬರಿಗೆ ಪ್ರೋಸೆಸ್ ಗೊತ್ತಿರಲ್ಲ, ಅವರು ಡಿಸಿಷನ್ ಮಾಡಾದಮೇಲೆ ನಾನು ಈ ರೀತಿ ಮಾಡಬಾರ್ದಾಗಿತ್ತು ಅಂತ ರಿಗ್ರೆಟ್ ಮಾಡ್ಕೊತಾರೆ. ಆದ್ದರಿಂದ ಪ್ರತಿಯೊಂದು ವೀಡಿಯೋದಲ್ಲೂ ನೀವು ಏನಾದರೂ ಒಂದು ಹೊಸ ತಿಳ್ಕೊತೀರಾ. ಈಗ ನೋಡಿ, ಇದರಲ್ಲಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ನೀವು ಚಾಯ್ಸ್ 2 ಕೊಟ್ಟು ಯಾರೆಲ್ಲ ಕೊಡ್ತೀರಾ ಸೆಕೆಂಡ್ ರೌಂಡಲ್ಲಿ ನೀವು ಫೀಸ್ ಪೇಮೆಂಟ್ ಮಾಡಬೇಕು. ಆದ್ದರಿಂದ ನಿಮ್ಮ ಅಮೌಂಟ್ನ ರೆಡಿ ಮಾಡಿ ಇಟ್ಕೊಂಡಿರಿ ನಿಮ್ಮ ಪೇರೆಂಟ್ಸ್ಗೆ ಹೇಳಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ನಿಮಗೆ ಬೇರೆ ಏನಾದರೂ ಡೌಟ್ಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, BAMS ಕೋರ್ಸು ನಿಮಗೂ ಕೂಡ ಈಗ ಸೆಕೆಂಡ್ ರೌಂಡ್ಗೆ ಎಡಿಟ್ ಆಪ್ಷನ್ ಕೊಡ್ತಾರಲ್ಲ, ನಿಮಗೂ ಆವಾಗಲೂ ಕೊಡ್ಬೋದು, ಅಥವಾ ನಿಮಗೆ 1 or 2 days ಮುಂಚೆನೇ ಸ್ಟಾರ್ಟ್ ಮಾಡ್ಬೋದು ನಿಮ್ಮ ಆಪ್ಷನ್ ಲಿಸ್ಟ್ನ. ಯಾಕೆ ಅಂತ ಹೇಳಿದ್ರೆ ನಿಮ್ಮದು ಸೀಟ್ ಮ್ಯಾಟ್ರಿಕ್ಸ್ ಬಂದಿದೆ. ನೆಕ್ಸ್ಟು ನಿಮ್ಮ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಆದಮೇಲೆ
ಅವ್ರಿಗೆ ಏನು ತೊಂದರೆ ಇಲ್ಲ ನಿಮ್ಮ ಆಪ್ಷನ್ ಎಂಟ್ರಿ ಎನೇಬಲ್ ಮಾಡೋದಕ್ಕೆ. ಸೊ ಅದರಿಂದ BAMS ಸ್ಟೂಡೆಂಟ್ಸ್ಗೆ 1 or 2 ಡೇಸು ಮುಂಚೆನೇ ನಿಮಗೆ ಆ್ಯಕ್ಸೆಸ್ ಕೊಡ್ಬೋದು. ಮತ್ತು ಈ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಮತ್ತು ನೀಟ್ ಸ್ಟೂಡೆಂಟ್ಸ್ ಯಾರೆಲ್ಲ ಇರ್ತಾರೆ, ನಿಮ್ಮದು ಈ ಒಂದು ಅಡ್ಮಿಷನ್ ಪ್ರೊಸೆಸ್ ಕಂಪ್ಲೀಟ್ ಆಗಿ 1 or 2 ಡೇ ತೊಗೊಂಡು ಸೀಟ್ ಮೆಟ್ರಿಕ್ಸ್ ಎಷ್ಟು ಸೀಟ್ಸ್ ಫಿಲ್ ಆಗಿದೆ ಫಸ್ಟ್ ರೌಂಡಲ್ಲಿ, ಸೆಕೆಂಡ್ ರೌಂಡ್ ಅಂದರೆ ಸೆಕೆಂಡ್ ರೌಂಡ್ಗೆ ಎಷ್ಟು ಸೀಟ್ಸ್ ಫಿಲ್ ಆಗಿಲ್ಲ, ಇದನ್ನು ನೋಡಿಕೊಂಡು ಅವ್ರು ಸೀಟ್ ಮೆಟ್ರಿಕ್ಸ್ನ ಅಪ್ಡೇಟ್ ಮಾಡ್ತಾರೆ. ಸೊ ವೆಯ್ಟ್ ಮಾಡಿ. ನಿಮ್ಮ ಸೆಕೆಂಡ್ ರೌಂಡು ಈ ಒಂದು ಆಗಸ್ಟು ಎಷ್ಟು 23rd 25th ಸ್ಟಾರ್ಟ್ ಆಗ್ಬೋದು. ಸೊ ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಸಪ್ರೇಟು ಡೆಡಿಕೇಟೆಡ್ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ.